ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಸ್ಪರ್ಧಾ ವಿವೇಕ. ಸೊ ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತು ನೋಡ್ತಾ ಹೋಗೋಣ. ಇದು 2026 ಜನವರಿಯಿಂದ ಏನ್ ಮಾಡ್ತಾ ಹೋಗೋಣ, ಆಗಸ್ಟಿನವರೆಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆಯುವವರೆಗೂ ಕೂಡ ಏನ್ ಮಾಡ್ತಾ ಹೋಗೋಣ, ಈ ಒಂದು ಕರೆಂಟ್ ಅಫೇರ್ಸ್ ವಿತ್ GK ಕ್ಲಾಸ್ ಮಾಡ್ತಾ ಹೋಗೋಣ. ಮೂರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವಿತೌಟ್ ಟೈಮ್ ವೇಸ್ಟ್ ಮಾಡಿದೆ. ಸೊ ನಾ ಈ ಎಲ್ಲ ಸೋರ್ಸ್ ಅನ್ನ ಎಲ್ಲಿಂದ ತಗೊಂಡ್ಬರ್ತೀನಿ ಅಂತ ಕೇಳಿದ್ರೆ, ಪ್ರಜಾವಾಣಿ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಕೆಲವೊಂದಿಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ವೆಬ್ಸೈಟ್ಗಳಿಂದ ನಾನು ಇದು ಮಾಡ್ತಾ ಹೋಗ್ತಿದ್ದೀನಿ. ಈ ಪ್ರಚಲಿತ ಘಟನೆಗಳನ್ನ ಹೇಳ್ತಾ ಹೋಗ್ತೇನೆ. ಸೊ ನ್ಯೂಸ್ ಪೇಪರ್ ಅನಾಲಿಸಿಸ್ ಕೂಡ ಸಹ ಮಾಡ್ತಾ ಹೋಗೋಣ. ಸೊ ನೋಡೋಣ, ಪ್ರಥಮ ಪ್ರಶ್ನೆ ಯಾವ್ದಿದೆ ಅಂತ ಹೇಳ್ಬಿಟ್ಟು. ಭಾರತದ ಮೊದಲ ಮಾನವ ಮತ್ತು ಆನೆ ಸಂಘರ್ಷ ಅಂತ ಹೇಳ್ಬಿಟ್ಟು ಇದೆ ಪ್ರಶ್ನೆ. ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ತಾ ಹೋಗೋಣ. ನೋಡಿ, ಭಾರತದ ಮೊದಲ ಮಾನವ ಮತ್ತು ಆನೆ ಸಂಘರ್ಷ ಸೆಂಟರ್ ಅನ್ನ ಈ ಕೆಳಕಂಡ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ, ಪಲಾಮಾ ಟೈಗರ್ಸ್ ಅಲ್ಲಿ ಏನಾಗುತ್ತೆ, ರಿಸರ್ವ್ ನಲ್ಲಿ ಏನಾಗುತ್ತೆ ಇದನ್ನ ನಾವು ಕಾಣಬಹುದು. ಹಾಗಾದ್ರೆ ಈ ಪಲಾಮಾ ಟೈಗರ್ ರಿಸರ್ವ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ, ಇದು ಜಾರ್ಖಂಡ್ ಅಲ್ಲಿ ಕಂಡು ಬರುತ್ತೆ. ಸೊ ಎಲ್ಲಿ ಕಂಡು ಬರುತ್ತೆ? ಇದು ಜಾರ್ಖಂಡ್ ಅಲ್ಲಿ ಕಂಡು ಬರುತ್ತೆ. ಸದ್ಯ ಏನಕ್ಕೆ ಈ ಒಂದು ಪ್ರಶ್ನೆ ಸುದ್ದಿಯಲ್ಲಿದೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಕೊಡಗಿನ, ನಿಮಗೆಲ್ಲ ಗೊತ್ತಿರಬೇಕು, ಕೊಡಗಿನ ದುಬಾರೆ ಫಾರೆಸ್ಟ್ ಅಲ್ಲಿ ಅಥವಾ ದುಬಾರೆ ಕಾಡಲ್ಲಿ ಕೇರಳದ ಮಹಿಳೆ ಏನಾಗ್ತದೆ ಅಂತ ಕೇಳಿದ್ರೆ, ಆನೆಯ ಜಯಮಾತಂಡ ಎನ್ನುವ ಆನೆಯ ಒಂದು ಸಂಘರ್ಷದಲ್ಲಿ ಆಕೆ ಪ್ರಾಣವನ್ನ ಬಿಡ್ತಾಳೆ. ಸೊ ಅದಕ್ಕಾಗಿ ಈಗ ಸದ್ಯ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ನೆನ್ಪಿಟ್ಟುಕೊಳ್ಳಿ, ಇದೇ 2026 ಒಂದು ಸಾಲಿನಲ್ಲಿ, ವಾರ್ಷಿಕ ಸಾಲಿನಲ್ಲಿ ಸುಮಾರು 8 ಸಾವುಗಳು ಆನೆಯಿಂದನೇ ಆಗಿದೆ. ಆನೆ ಮತ್ತು ಮಾನವ ಸಂಘರ್ಷದಿಂದ ಆಗಿದ. ನಿಮ್ಗೆ ಗೊತ್ತಿರಲಿ, ಆನೆ ಮತ್ತು ಮಾನವ ಸಂಘರ್ಷವನ್ನು ತಡಿಲಿಕ್ಕಾಗಿ ಒಂದು ಯೋಜನೆಯನ್ನು ಸಹ ಜಾರಿಗೆ ತಂದಿದ್ದಾರೆ. ಆ ಯೋಜನೆಯ ಹೆಸರು ಮೈಕ್ ಅಂತ ಹೇಳ್ಬಿಟ್ಟು. ಹಿಂದೆ 2016 UPSC ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಮೈಕ್ ಅಥವಾ ಮಾನವ ಮತ್ತು ಆನೆ ಸಂಘರ್ಷದ ಕುರಿತು ಎಕ್ಸಾಮ್ ಕೇಳಿದಾನೆ. ಏನ್ ಕೇಳಿದಾನಂತ ನೋಡೋದಾದ್ರೆ, ಸೊ ನೆನ್ಪಿಟ್ಕೊಳ್ಳಿ, ಇದೆಲ್ಲವೂ ಇಂಪಾರ್ಟೆಂಟ್. ಏನ್ ಗೊತ್ತಾ, 2026 UPSC ಅಲ್ಲಿ ಏನ್ ಕೇಳಿರ್ತಾರಲ್ಲ, ಆ ಒಂದು ಬೇಸ್ ಮೇಲೆ ನಾನು ಏನ್ ಮಾಡ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗಾಗಲೇ ಇದನ್ನ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ ಅಂತ ಕೇಳಿದ್ರೆ, ಈ ಭೂಮಿಯ ಮೇಲೆ ಅತ್ಯಂತ ದೀರ್ಘಾವಧಿಯ ಗರ್ಭ ವ್ಯವಸ್ಥೆಯನ್ನು ಹೊಂದಿರುವ ಪ್ರಾಣಿ ಯಾವುದು ಅಂತ ಕೇಳಿದಾರೆ. ಸೊ ನಿಮಗೆ ಗೊತ್ತಿರಬೇಕು, ಆನೆ ಸುಮಾರು 22 ತಿಂಗಳ ಕಾಲ ಅಥವಾ ಇಲ್ಲವೇ ಕನಿಷ್ಠವಾಗಿ 18 ತಿಂಗಳ ಕಾಲ ಇದು ಗರ್ಭ ವ್ಯವಸ್ಥೆಯನ್ನು ಹೊಂದಿರತಕ್ಕಂತ ಪ್ರಾಣಿ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ, ಮೋರ್ ಇಂಪಾರ್ಟೆಂಟ್, ಆನೆ ಮತ್ತು ಮಾನವ ಸಂಘರ್ಷ ತಡೆಯಲು ಮೈಕ್ ಯೋಜನೆ ಜಾರಿ ಅಂತ ಇದೆ. ನಾನು ಆಗ್ಲೇ ಹೇಳಿದ್ದೀನಿ ನಿಮ್ಗೆ, ಮೈಕ್ ಯೋಜನೆ ಅಂತಂದ್ರೆ ಏನು, ಮೈಕ್ ಅಂತಂದ್ರೆ ಅಂತ ಹೇಳಿದೀನಿ. ಮೈಕ್ ಅಂತಂದ್ರೆ, ಸೊ ಇಲ್ಲಿದೆ ನೋಡಿ, ಮಾನಿಟರಿಂಗ್ ಆಫ್ ದ ಇಲ್ಲಿಗಲ್ ಕಿಲ್ಲಿಂಗ್ ಆಫ್ ದ ಎಲಿಫೆಂಟ್ ಅಂತ ಹೇಳ್ಬಿಟ್ಟು ಇದೆ. ಆನೆಯನ್ನ ಇಲ್ಲಿಗಲ್ ಆಗಿ ಕಿಲ್ ಮಾಡಬೇಕಂತದನ್ನ ತಡಿಲಿಕ್ಕಾಗಿ ಒಂದು ಯೋಜನೆಯನ್ನ ಜಾರಿಗೆ ತಂದರ. ಆ ಯೋಜನೆ ಹೆಸರು ಮೈಕ್ ಅಂತ ಹೇಳ್ಬಿಟ್ಟು. ಇದರ ವಿಸ್ತೃತ ರೂಪ ಕೂಡ ಎಕ್ಸಾಮ್ಗೆ ಕೇಳಿದಾನೆ, ನೆನ್ಪಿಟ್ಕೊಳ್ಳಿ ನೀವು. ಸದ್ಯ ಹಾಗಾದ್ರೆ ಭಾರತದಲ್ಲಿ ಎಷ್ಟು ಆನೆಗಳು ಕಂಡು ಬರ್ತವೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ, ಗೊತ್ತಿರ್ಲಿ, 22,446 ಆನೆಗಳು ಏನಾಗ್ತದೆ ಅಂತ ಕೇಳಿದ್ರೆ ಸದ್ಯ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಕರ್ನಾಟಕ ಒಂದರಲ್ಲಿ 6,013 ಆನೆಗಳು ಕಂಡು ಬರ್ತವೆ. ನಿಮ್ಗೆ ಇನ್ನೂ ಒಂದು ವಿಶೇಷತೆ ಏನಂತ ಕೇಳಿದ್ರೆ, ನೆನ್ಪಿಟ್ಟುಕೊಳ್ಳಿ, ಇಡೀ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳು ಕಂಡು ಬರತಕ್ಕಂತ ಒಂದು ಹಾಟ್ಸ್ಪಾಟ್ ಯಾವುದು ಅಂತ ಕೇಳಿದ್ರೆ ಅದು ವೆಸ್ಟರ್ನ್ ಘಾಟ್ಸ್. ಓಕೆ, ಸೊ ವೆಸ್ಟರ್ನ್ ಘಾಟ್ಸ್ ಸುಮಾರು ಭಾರತದ 60% ಆನೆಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ ಅದು ವೆಸ್ಟರ್ನ್ ಘಾಟ್ಸ್ ಅಲ್ಲೇ ಕಂಡು ಬರ್ತಾವೆ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯಗಳನ್ನು ನೋಡ್ತಾ ಹೋಗೋದಾದ್ರೆ, ಕರ್ನಾಟಕ ಈಗಾಗಲೇ ಏನಾಗಿದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್, ಅದು ಪ್ರಥಮ ಸ್ಥಾನದಲ್ಲಿದೆ. ನೆಕ್ಸ್ಟ್ ಅಸ್ಸಾಂ ಇದೆ, ತಮಿಳುನಾಡು ಇದೆ, ಕೇರಳ ಇದೆ. ಸೊ ಈ 4 ರಾಜ್ಯಗಳಲ್ಲಿ ಭಾರತದಲ್ಲಿ ಆನೆಗಳು ಕಂಡು ಬಂದ್ರೆ, ಭಾರತದ ಒಟ್ಟು ಆನೆಗಳ ಸಂಖ್ಯೆ 2,446 ಅಂತ ಹೇಳ್ಬಿಟ್ಟು. ಆದ್ರೆ ಕರ್ನಾಟಕ ಒಂದರಲ್ಲೇ 6,013 ಏನಾಗ್ತದೆ ಅಂತ ಕೇಳಿದ್ರೆ ಆನೆಗಳು ಕಂಡು ಬರುತ್ತವೆ. ನಿಮಗೆ ಗೊತ್ತಿರಲಿ, ನಾನು ಈಗಾಗಲೇ ಹೇಳಿದ್ದೀನಿ, ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 60% ಆನೆಗಳ ಒಂದು ಸಂತತಿ ಕಂಡು ಬರತಕ್ಕಂಥದ್ದು. ಓಕೆ, ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಹಾಗಾದ್ರೆ ಭೂಮಿಯ ಮೇಲೆ ಅತಿ ದೊಡ್ಡದಾಗಿರ್ತಕ್ಕಂಥ ಆನೆ ಯಾವುದು ಅಂತ ಕೇಳಿದ್ರೆ ಅದು ಆಫ್ರಿಕನ್ ಆನೆ. ಓಕೆ, ಭೂಮಿಯ ಮೇಲೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪ್ರಾಣಿ ಕೇಳಿದ್ರೆ ಅದು ಆಫ್ರಿಕನ್ ಆನೆ. ಸೊ ಆಫ್ರಿಕನ್ ಆನೆ. ಮತ್ತೆ ಒಂದು ವಿಶೇಷತೆ ಏನಂತ ಕೇಳಿದ್ರೆ, ಗುಂಪು ಆನೆಗಳ ನಾಯಕತ್ವವನ್ನು ಯಾವುದು ವಹಿಸಿಕೊಳ್ಳುತ್ತದೆ, ಅದು ನಾಯಕತ್ವವನ್ನು ಅಂತ ಕೇಳಿದ್ರೆ ಹೆಣ್ಣು ಆನೆ ಏನಾಗ್ತದೆ ಅಂತ ಕೇಳಿದ್ರೆ ಗುಂಪಾಗಿರ್ತಕ್ಕಂಥ ಆನೆಗಳ ನಾಯಕತ್ವವನ್ನ ಅಥವಾ ಮುಂದಾಳತ್ವವನ್ನು ವಹಿಸಿಕೊಳ್ತದೆ. ಗೊತ್ತಿರ್ಲಿ,
ಮತ್ತೊಂದು ಎಕ್ಸಾಮ್ ಕೇಳಿದಾನೆ, ಒಂಟಿ ಸಲಗ ಎಂದು ಯಾವ ಆನೆಯನ್ನು ಕರೀತಾರೆ? ಏನ್ ಗಂಡು ಆನೆನೋ ಹೆಣ್ಣು ಆನೆನೋ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಒಂಟಿ ಸಲಗ ಅಂತ ಹೇಳ್ಬಿಟ್ಟು ಯಾವ್ದನ್ನ ಕರೀತಾರೆ ಅಂತ ಕೇಳಿದ್ರೆ ಗಂಡು ಆನೆಯನ್ನ ಕರೀತಾರೆ. ನೋಡಿ, ಗಂಡು ಆನೆ ಇದು ಒಂಟಿ ಸಲಗ, ಒಂಟಿ ಆಗಿರುತ್ತೆ. ನಾನು ಈಗಾಗಲೇ ಹೇಳಿದೆ ನಿಮ್ಗೆ, ಭೂಮಿಯ ಮೇಲೆ ಅತ್ಯಂತ ದೀರ್ಘಾವಧಿಯ ವ್ಯವಸ್ಥೆ, ಗರ್ಭ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಪ್ರಾಣಿ ಸಹ ಇದೆ. ಭೂಮಿಯ ಮೇಲೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪ್ರಾಣಿ ಸಹ ಏನಾಗ್ತದೆ ಅಂತ ಕೇಳಿದ್ರೆ ಸೊ ಇಂಪಾರ್ಟೆಂಟ್ ಆನೆ ಆಗಿರುತ್ತೆ. ಓಕೆ, ಅದು ಗೊತ್ತಿರ್ಬೇಕು ನಿಮ್ಗೆ, 3 ಇಂಪಾರ್ಟೆಂಟ್. ಇವೆಲ್ಲ ಏನಾಗ್ತದೆ ಅಂತ ಕೇಳಿದ್ರೆ ಎಕ್ಸಾಮ್ಗೆ ಬರ್ತಾವ. ಇವು ಖಂಡಿತ ಎಕ್ಸಾಮ್ಗೆ ಏನಾಗ್ತಾವ, ಎಕ್ಸಾಮಿಗೆ ಖಂಡಿತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಯಾವ ಪ್ರಶ್ನೆ ಇದೆ ಅಂತ ನೋಡ್ತಾವ. ಓಕೆ, ಎಸ್ ನೋಡಿ, ನೂತನವಾಗಿ DRDOದ ಅಧ್ಯಕ್ಷರಾಗಿ ಕೆಳಕಂಡ ಯಾರನ್ನ ಆಯ್ಕೆ ಮಾಡಲಾಗಿದೆ? ಓಕೆ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ನೂತನ ಅಧ್ಯಕ್ಷರನ್ನಾಗಿ ಕೆಳಕಂಡ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಸೊ ನೋಡೋದಾದ್ರೆ, ಮೋರ್ ದನ್ ಇಂಪಾರ್ಟೆಂಟ್, ಸೊ ರಾಜೇಶ್ ಕುಮಾರ್ ಅವರನ್ನ ನೂತನ ಏನು DRDOದ ಅಧ್ಯಕ್ಷರನ್ನಾಗಿ ಅಥವಾ ಡೈರೆಕ್ಟರ್ ಅನ್ನಾಗಿ ಸೊ ನೇಮಕ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷತೆ. ಇದ್ರ ಮೇಲೆ ಖಂಡಿತ ಎಕ್ಸಾಮ್ಗೆ ಬರುತ್ತೆ. ನಿಮ್ಗೆ ಗೊತ್ತಿರ್ಲಿ, ಇದ್ರ ಮೇಲೆ ಖಂಡಿತ ಎಕ್ಸಾಮ್ಗೆ ಏನಾಗ್ತದೆ ಅಂತ ಕೇಳಿದ್ರೆ ಖಂಡಿತ ಕೇಳ್ತಾನ, ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ DRDO ಇದು ಭಾರಿ ಇಂಪಾರ್ಟೆಂಟ್. ಏನಂತ ಕೇಳಿದ್ರೆ DRDOದ ಕುರಿತು ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ಇದು ಯಾವಾಗ ಸ್ಥಾಪನೆ ಆಯಿತು, ಏನ್ ಕತೆ ಇರ್ಬೋದು. ಸೊ DRDO ಚೀಫ್ ಟು ರಿಟೈರ್ ನೆಕ್ಸ್ಟ್ ಮಂತ್ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ಪ್ರಸ್ತುತ ನೂತನವಾಗಿ ಯಾರನ್ನ DRDOದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತ ಕೇಳಿದ್ರೆ ರಾಜೇಶ್ ಕುಮಾರ್ ಸಿಂಗ್ ಅವರನ್ನ ಮಾಡಿದ್ದಾರೆ. ಓಕೆ, ಸೊ ಗೊತ್ತಿರ್ಲಿ. ಮೋರ್ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ. ಸೊ DRDOದ ಪೂರ್ಣ ಹೆಸರು ಏನಂತ ಏನಾದ್ರು ಕೇಳಿದ್ರೆ, ಸೊ DRDOದ ಪೂರ್ಣ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ತಿರ್ತಾರೆ. ಓಕೆ, ಸೊ ಇದು ಯಾವಾಗ ಸ್ಥಾಪನೆ ಆಗ್ತದೆ? 1958ರಲ್ಲಿ ಸ್ಥಾಪನೆ ಆಗ್ತದೆ. ಓಕೆ, ಸೊ ಇದರ ಪ್ರಧಾನ ಕೇಂದ್ರ ಕಚೇರಿಯನ್ನು ನಾವು ಎಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ ನವದೆಹಲಿಯಲ್ಲಿ ನೋಡ್ತೀವಿ. ಇದರ ದೇಹವಾಕ್ಯ ಅಥವಾ ಮೋಟೋ ಏನಿದೆ ಅಂತ ಕೇಳಿದ್ರೆ ಬಲಸ್ತ್ಯ ಮೂಲಂ ವಿಜ್ಞಾನಂ. ಓಕೆ, ಸ್ಟ್ರೆಂತ್ಸ್ ಆರ್ಗನ್ ವಿತ್ ಇಸ್ ಇನ್ ಸೈನ್ಸ್, ಬಲದ ಮೂಲವೇ ವಿಜ್ಞಾನ ಅಂತ ಹೇಳ್ಬಿಟ್ಟು ಇದರ ಇರ್ತಕ್ಕಂಥ ಇದರ ಒಂದು ವಿಷಯ. ಇದು ಯಾವ ಸಚಿವಾಲಯದಲ್ಲಿ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ಡಿಫೆನ್ಸ್ ಮಿನಿಸ್ಟ್ರಿಯಲ್ಲಿ ಅಥವಾ ಇದು ರಕ್ಷಣಾ ಸಚಿವಾಲಯದಲ್ಲಿ ವರ್ಕ್ ಮಾಡುತ್ತೆ. ಸರ್ ನೋಡಿ, PATNA ಪಾಂಟ ಅಂತ ಬರುತ್ತೆ. ಇದರ DRDOದ ಅಚೀವ್ಮೆಂಟಿನ ಕೆಲವೊಂದಿಷ್ಟು ಭಾಗಗಳಲ್ಲಿ ಇದು ಕೂಡ ಒಂದು. P ಅಂತಂದ್ರೆ ಏನು? ಪೃಥ್ವಿ ಅಂತ ಹೇಳ್ಬಿಟ್ಟು. ಸೊ ಮೇಲ್ಮೈಯಿಂದ ಏನೇಳಿ ಮೇಲ್ಮೈಗೆ ಚಿಮ್ಮುವ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ನೋಡ್ತವೆ. ಇನ್ನು ಅಗ್ನಿ, ನೆನ್ಪಿಟ್ಟುಗಳು, ಇತ್ತೀಚೆಗೆ ಅಗ್ನಿ 5 ಅನ್ನು ಕೂಡ ನಾವು ಪರೀಕ್ಷಾರ್ಥಕ್ಕೆ ಒಳಪಡಿಸಿದ್ದೀವಿ ಒಡಿಶಾದ ಚಾಂಡಿಪುರದಲ್ಲಿ. ಸೊ ಇದು ಸಹ ಮೇಲ್ಮೈಯಿಂದ ಮೇಲ್ಮೈಗೆ ಚಿಮ್ಮತಕ್ಕಂಥ ಮಧ್ಯಂತರವಾಗಿರ್ತಕ್ಕಂಥ ಪ್ರಕಾರ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿ ನಾವು ನೋಡ್ತೀವಿ. ಈಗ ತಾನು ಹೇಳಿದೆ ನಿಮಗೆ ಅಗ್ನಿ 5 ಖಂಡಾಂತರ ಕ್ಷಿಪಣಿ ಅಂತೇಳಿ. ಇನ್ನು ತ್ರಿಶೂಲ ಸಹ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮತಕ್ಕಂಥದ್ದು. ಇದು ನಾಗಾ ಸಹ ಟ್ಯಾಂಕ್ ನಿರೋಧಕ ಮಾರ್ಗದರ್ಶಕವಾಗಿ ಅಥವಾ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಆಕಾಶ್, ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮತಕ್ಕಂಥ ಒಂದು ಮಾಧ್ಯಮಿಕವಾಗಿದ್ದ ವ್ಯಾಪ್ತಿಯಾಗಿರ್ತಕ್ಕಂಥದ್ದು. ಇದರ DRDOದ ಪ್ರಮುಖ ಸಾಧನೆ ಏನು ಅಂತ ಕೇಳಿದ್ರೆ, ನಾವು ಬ್ರಹ್ಮೋಸ್ ಕ್ಷಿಪಣಿಯನ್ನು ಸಹ ಏನ್ ಮಾಡ್ತಾ ಇದ್ದೇವೆ, ಸ್ವದೇಶೀಯವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಉತ್ತರ ಪ್ರದೇಶದಲ್ಲಿ ಒಂದು ಕಾರ್ಖಾನೆಯನ್ನು ತೆಗೆದಿದ್ದೇವೆ. ಇತ್ತೀಚೆಗೆ ಫಿಲಿಪೀನ್ಸ್ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನ ಖರೀದಿಸ್ತು, ಮಲೇಷಿಯಾ ಖರೀದಿಸ್ತು. ಇತ್ತೀಚೆಗೆ ಇಂಡೋನೇಷಿಯಾ ಸಹ ಇದಕ್ಕೆ ವಿಯೆನ್ನಾ ಸಹ ಇದಕ್ಕೆ ಏನ್ ಮಾಡಿದೆ ಅಂತ ಕೇಳಿದ್ರೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಸ್ವದೇಶೀಯವಾಗಿ ಭಾರತ ನಿರ್ಮಾಣ ಮಾಡಿರ್ತಕ್ಕಂಥ ಬ್ರಹ್ಮೋಸ್ ಕ್ಷಿಪಣಿ ಅಂತ ಕೇಳಿದ್ರೆ ನೆನ್ಪಿಟ್ಟುಕೊಳ್ಳಿ, ರಷ್ಯಾ ದೇಶದಿಂದ ನಾವೇನ್ ಮಾಡಿದೀವಿ ಅಂತ ಕೇಳಿದ್ರೆ ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಸ್ವದೇಶೀಯವಾಗಿ ನಾವು ಏನ್ ಮಾಡ್ತಿದ್ವಿ, ಬ್ರಹ್ಮೋಸ್ ಅನ್ನ ತಯಾರು ಮಾಡ್ತಾ ಇದ್ದೀವಿ. ಸೊ ಬ್ರಹ್ಮೋಸ್ ಪದದ ಅರ್ಥ ಏನಂತ ಕೇಳಿದ್ರೆ, ರಷ್ಯಾ ದೇಶದ ಮಾಸ್ಕೋ ನದಿ ಮತ್ತು ಭಾರತದ ಬ್ರಹ್ಮಪುತ್ರ ನದಿಯ 2 ಕೊನೆಯ ಅಕ್ಷರಗಳನ್ನು ತೆಗೆದುಕೊಂಡು ಏನ್ ಮಾಡ್ತಾ ಇದ್ವಿ ಅಂತ ಕೇಳಿದ್ರೆ ಅದಕ್ಕೆ ಬ್ರಹ್ಮೋಸ್ ಅಂತ ಹೇಳ್ತಕ್ಕಂಥದ್ದು. ಇದೊಂದು ಎಂತಹ ಕ್ಷಿಪಣಿ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಇದೊಂದು ಸೂಪರ್ಸಾನಿಕ್ ಕ್ಷಿಪಣಿ ಆಗುತ್ತೆ. ಇನ್ನು ನಿರ್ಭಯ, ಇದು ಭಾರತದ ಮೊದಲ ಸ್ಥಳೀಯ ಸಬ್ಸಾನಿಕ್ ಕ್ಷಿಪಣಿ. ಅಸ್ತ್ರ ಸಹ ಬಹಳ ಇಂಪಾರ್ಟೆಂಟ್, ಆಕಾಶದಿಂದ ಆಕಾಶಕ್ಕೆ ಚಿಂತಕ್ಕಂಥದ್ದು. ಕೆಲವೊಂದಿಷ್ಟು ಯುದ್ಧ ಟ್ಯಾಂಕರ್ಗಳನ್ನು ಕೂಡ ಏನ್ ಮಾಡ್ತೀವಿ ನಾವು ಇಂಪಾರ್ಟೆಂಟ್ ಅನಾವರಣ ಮಾಡ್ತೇವೆ. ಸೊ ನಿಮ್ಗೆ ಗೊತ್ತಿರಲಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂತ ಕೇಳಿದ್ರೆ ಇತ್ತೀಚೆಗೆ DRDO ಐತಲ್ಲ, DRDO ಭಾರಿ ಇಂಪಾರ್ಟೆಂಟ್ ಏನಕ್ಕೆ ಕೇಳಿದ್ರೆ ನಮ್ಮ ಚಿತ್ರದುರ್ಗದ ಚಳ್ಳಿಕೇರದಲ್ಲಿ ಇದರ ಒಂದು ಪರೀಕ್ಷಾರ್ಥದ ಕೇಂದ್ರವನ್ನು ಕೂಡ ಇದು ಅನಾವರಣ ಮಾಡಿರ್ತಕ್ಕಂಥದ್ದು. ಸೊ ಬಹಳ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, ಇತ್ತೀಚೆಗೆ UPI ಅಳವಡಿಸಿಕೊಂಡ ದೇಶ ಯಾವುದು? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅಂತ ಕೇಳಿದ್ರೆ ಕಾಂಬೋಡಿಯಾ. ಸೊ ನೆನ್ಪಿಟ್ಕೊಳ್ಳಿ, ಕಾಂಬೋಡಿಯಾ ಭಾರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಏನಾಗಿದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್, ಭಾರತದ UPI ಅನ್ನ ಏನ್ ಮಾಡ್ತಾ ಇದೆ, ಅಳವಡಿಸಿಕೊಳ್ತಾ ಇದೆ. ಹಾಗಾದ್ರೆ ಸೊ ನಿಮ್ಗೆ ಗೊತ್ತಿರ್ಲಿ, ಈಗಾಗಲೇ UPI ಅನ್ನ ಎಷ್ಟು ದೇಶಗಳು ಅಳವಡಿಕೆ ಮಾಡ್ಕೊಂಡಿವೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ
ಸುಮಾರು ದೇಶಗಳು UPI ಅನ್ನು ಅಳವಡಿಕೆ ಮಾಡ್ಕೊಂಡಲ್ಲ. ಹಾಗಾದ್ರೆ ಇದು UPI ಯಾವಾಗ ಜಾರಿಗೆ ಬಂತು ಅಂತ ಕೇಳಿದ್ರೆ 2016 ಡಿಸೆಂಬರ್ 30ಕ್ಕೆ ಇದನ್ನ ಏನ್ ಮಾಡಲಾಯಿತು, ಜಾರಿಗೆ ತರಲಾಯಿತು. 2013 ಒಂದು ಡಿಸೆಂಬರ್ ತಿಂಗಳಲ್ಲಿ. ಸೊ ಇದು ಗೊತ್ತಿರ್ಬೇಕು ನಿಮ್ಗೆ. ಸೊ ಹಾಗಾದ್ರೆ ಯಾವೆಲ್ಲ ದೇಶಗಳು ಈಗಾಗಲೇ UPI ಅನ್ನ ಅಳವಡಿಕೆ ಮಾಡ್ಕೊಂಡಿವೆ ಅಂತ ಕೇಳಿದ್ರೆ ಆಲ್ಮೋಸ್ಟ್ 10 ಕಂಟ್ರೀಸ್. ಸಿಂಗಾಪುರ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಹಾಂಗ್ಕಾಂಗ್, ಒಮಾನ್, ಕತಾರ್, USA, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುನೈಟೆಡ್ ಕಿಂಗ್ಡಮ್. ಇತ್ತೀಚೆಗೆ ಈ ಸಾಲುಗಳಿಗೆ ಯಾವ ದೇಶ ಸೇರ್ಪಡೆಗೊಂಡಿದೆ ಅಂತ ಕೇಳಿದ್ರೆ ಕಾಂಬೋಡಿಯಾ. ಓಕೆ, ಸೊ ನಿಮ್ಗೆ ಗೊತ್ತಿರ್ಲಿ, ಕಾಂಬೋಡಿಯಾ ಐತಲ್ಲ ಅದು ಭಾರಿ ಇಂಪಾರ್ಟೆಂಟ್. ಏನಕ್ಕೆ ಅಂತ ಕೇಳಿದ್ರೆ ಅಲ್ಲೊಂದು ದೇವಸ್ಥಾನ ಭಾರತದ ಮೂಲ ನೆಲೆ ಕಂಡು ಬರುತ್ತಾ. ಆ ಮೂಲ ನೆಲೆಯ ಹೆಸರು ಏನು ಅಂತ ಕೇಳಿದ್ರೆ ಸೊ ಅಂಕರ್ ವಾಟ್ ಅಂತ ಕಂಡು ಬರುತ್ತೆ. ಓಕೆ, ಸೊ ಅಂಕರ್ ವಾಟ್ ದೇವಾಲಯ ಅಲ್ಲಿ ಕಂಡು ಬಂದ್ರೆ ನೆನ್ಪಿಟ್ಟುಕೊಳ್ಳಿ, ಅಂಕರ್ ವಾಟ್ ದೇವಾಲಯ ಇದು ಯಾರ ನಿರ್ಮಾಣ ಅಂತ ಕೇಳಿದಾನೆ, ಎರಡನೇ ಸೂರ್ಯ ದೇವ ಅಂತ ಹೇಳ್ಬಿಟ್ಟು ಭಾರತದ ಒಬ್ಬ ರಾಜ, ಎರಡನೇ ಸೂರ್ಯ ದೇವ ಅಂತ ಹೇಳ್ಬಿಟ್ಟು ಈತ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ದೇವಾಲಯ. ನಿಮ್ಗೆ ಗೊತ್ತಿರ್ಲಿ, 8 ಅದ್ಭುತಗಳಲ್ಲಿ ಇದು ಒಂದು ಸಹ. ಇದು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಕೂಡ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಕೂಡ ಬಹಳ ವಿಶೇಷತೆ. ಓಕೆ, ಮತ್ತೊಂದು ಎಕ್ಸಾಮ್ಗೆ ಏನ್ ಕೇಳಿದ ಅಂತ ಕೇಳಿದ್ರೆ ಕಂಬೋಡಿಯಾ ದೇವಾಲಯ ಇತ್ತಲ್ಲ ಅದು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಲಿ, ಇದು 3 ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ಜೈನ, ಬೌದ್ಧ ಮತ್ತು ಹಿಂದೂ ದೇವಾಲಯಕ್ಕೆ ಅಥವಾ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಮತ್ತೊಂದು ಎಕ್ಸಾಮ್ಗೆ ಕೇಳಿದಾನೆ ಕಾಂಬೋಡಿಯಾ ದೇವಾಲಯದ ಮೂಲ ನೆಲೆ ಯಾವ ದೇವರಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ವಿಷ್ಣು ದೇವಾಲಯಕ್ಕೆ ಇದೇನಾಗಿದೆ ಅಂತ ಕೇಳಿದ್ರೆ ವಿಷ್ಣುವಿಗೆ ಸಮರ್ಪಣೆ ಆಗಿರ್ತಕ್ಕಂಥ ಒಂದು ದೇವಾಲಯವಾಗಿ ನಾವು ಏನ್ ಮಾಡ್ತೀವಿ, ಇದನ್ನ ಗುರುತಿಸ್ತೀವಿ. ಓಕೆ, ಸೊ ಮೋರ್ ಇಂಪಾರ್ಟೆಂಟ್. ನೆಕ್ಸ್ಟ್ 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರಂತಿದೆ. ಸೊ ಅವ್ರ ಪ್ರಜ್ಞಾನಂದ್ ಅವರು ಇತ್ತೀಚೆಗೆ ನಾರ್ವೆ ದೇಶದ ಓಸ್ಲೋದಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಭಾರತದ ಮೊಟ್ಟ ಮೊದಲ ವ್ಯಕ್ತಿಯೊಬ್ಬ ಆ ನಾರ್ವೆ ದೇಶದ ಚೆಸ್ ಚಾಂಪಿಯನ್ಶಿಪ್ ಅನ್ನ ಏನ್ ಮಾಡಿದೆ ಅಂತ ಕೇಳಿದ್ರೆ ಸೊ ಪಡೆದಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಚೆಸ್ ಅಥವಾ ಇದನ್ನ ಚದುರಂಗ ಅಂತ ಸಹ ನಾವು ಕರಿತೀವಿ. ಸೊ ಚದುರಂಗ 64 ಪಗಡೆಗಳನ್ನ ಇರ್ತಕ್ಕಂತ ಒಂದು ಇಷ್ಟ ಹೇಳಿ 64 ಅಂಕಣಗಳನ್ನು ಹೊಂದಿರತಕ್ಕಂತ ಒಂದು ಆಟ. ಇದನ್ನ ಪರಿಚಯಿಸಿದ್ದು ಇಡೀ ವಿಶ್ವಕ್ಕೆ ಯಾರು ಅಂತ ಕೇಳಿದ್ರೆ ಸೊ ಭಾರತ. ನಿಮಗೆ ಗೊತ್ತಿರ್ಲಿ, ವಿಶ್ವದ ಚೆಸ್ ಚಾಂಪಿಯನ್ಶಿಪ್ ಅಲ್ಲಿ ಅಗ್ರಗಣ್ಯ ಗ್ರಾಂಡ್ ಮಾಸ್ಟರ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಭಾರತೀಯ ಯಾರಂತ ಕೇಳಿದ್ರೆ ವಿಶ್ವನಾಥ್ ಆನಂದನ್. ಓಕೆ, ಸೊ ಇವರು 1991ಕ್ಕೆ ನೆನ್ಪಿಟ್ಕೊಳ್ಳಿ, ಆಗ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಇತ್ತು. ಅಂದ್ರೆ ಭಾರತ ದೇಶ ಕ್ರೀಡೆಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಅದು. ಅದನ್ನ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಕೂಡ ಮರುನಾಮಕರಣ ಮಾಡಿದ್ದಾರೆ. ಅಂತಹ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ಪಡೆದ ಭಾರತದ ಮೊದಲ ಚೆಸ್ ಚಾಂಪಿಯನ್ ಯಾರಂತ ಕೇಳಿದ್ರೆ ಅದು ವಿಶ್ವನಾಥನ್ ಆನಂದನ್. ಓಕೆ, ಇತ್ತೀಚೆಗೆ ನಾರ್ವೆ ದೇಶದ ಚೆಸ್ ಚಾಂಪಿಯನ್ಶಿಪ್ ಅನ್ನ ಪಡೆದವರು ಯಾರಂತ ಕೇಳಿದ್ರೆ ಆರ್ ಪ್ರಜ್ಞಾನಂದನ್. ನಿಮ್ಗೆ ಗೊತ್ತಿರಲಿ, ನಾರ್ವೆದ ಓಸ್ಲೋ ಇದೆಲ್ಲ, ವಾಟ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ದ ನಾರ್ವೆ ಅಂತ ಕೇಳಿದ್ರೆ ಓಸ್ಲೋ. ಅಲ್ಲಿ ನೋಬೆಲ್ ಸಾಹಿತ್ಯ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಲಿ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಸೊ ಮೋರ್ ಇಂಪಾರ್ಟೆಂಟ್. ಸೊ ಇತ್ತೀಚೆಗೆ ವಿಶ್ವ ಬ್ಯಾಂಕಿನ ಕಾರ್ಯನಿರ್ವಾಹಕ ಅಧ್ಯಕ್ಷರನ್ನಾಗಿ ಕೆಳಕಂಡ ಯಾರನ್ನು ನೇಮಕ ಮಾಡಲಾಗಿದೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ನೀಲಕಂಠ ಮಿಶ್ರಾ ಅಂತ ಬರ್ತಾರ. ಮೋರ್ ಇಂಪಾರ್ಟೆಂಟ್, ನೀಲಕಂಠ ಮಿಶ್ರಾ ಅವರನ್ನ ಅಜಯ್ ಬಾಂಗ್ ಅಂತ ಬರ್ತಾರ. ಪ್ರಸ್ತುತ ಅಧ್ಯಕ್ಷರಿದ್ದಾರೆ, ಭಾರತೀಯ ಅಧ್ಯಕ್ಷ. ಸೊ ಗೊತ್ತಿರ್ಲಿ, ಭಾರತೀಯ ಅಧ್ಯಕ್ಷ. ಸೊ ಯಾರು ಅಂತ ಕೇಳಿದ್ರೆ ವಿಶ್ವ ಬ್ಯಾಂಕಿನ ಕಾರ್ಯನಿರ್ವಾಹಕ ಅಧ್ಯಕ್ಷರು ಯಾರು ಸದ್ಯ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಲಿ ಅಜಯ್ ಬಾಂಗ ಅಂತ ಬರ್ತಾರೆ. ಓಕೆ, ಅಜಯ್ ಬಾಂಗ ಅಂತ ಬರ್ತಾರ. ಪ್ರಸ್ತುತ ಕಾರ್ಯನಿರ್ವಾಹಕ ಅಧ್ಯಕ್ಷರನ್ನ ಯಾರನ್ನ ನೇಮಕ ಮಾಡಲಾಗಿದೆ ಅಂತ ಕೇಳಿದ್ರೆ ನೀಲಕಂಠ ಮಿಶ್ರಾ ಅಂತ ಬರ್ತಾರ. ನಿಮ್ಗೆ ಗೊತ್ತಿರ್ಲಿ. ಓಕೆ, ಸೊ ಇಂಪಾರ್ಟೆಂಟ್. ನೆಕ್ಸ್ಟ್, ಇತ್ತೀಚೆಗೆ ಯಾವ ದ್ವೀಪದಲ್ಲಿ ಸಮುದ್ರದ ಅಡಿಯಲ್ಲಿ ಬೃಹತ್ ರಾಷ್ಟ್ರಧ್ವಜವನ್ನು ಆರಿಸಿ ಇತಿಹಾಸ ನಿರ್ಮಿಸಲಾಗಿದೆ? ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಹ್ಯಾವ್ಲೆಟ್ ದ್ವೀಪ ಅಂತ ಬರುತ್ತೆ. ಈ ಹ್ಯಾವ್ಲೆಟ್ ದ್ವೀಪ ಎಲ್ಲಿ ಬರುತ್ತೆ? ಇಂಪಾರ್ಟೆಂಟ್, ಅಂಡೋಮನ್ ನಿಕೋಬಾರ್ ಅಲ್ಲಿ ಬರುತ್ತೆ. ಓಕೆ, ಸೊ ಅಂಡೋಮನ್ ನಿಕೋಬಾರ್ ಅಲ್ಲಿ ಈ ದ್ವೀಪ ಕಂಡು ಬಂದ್ರೆ ಇತ್ತೀಚೆಗೆ ಭಾರತದ ಬೃಹತ್ ರಾಷ್ಟ್ರಧ್ವಜವನ್ನು ಇಲ್ಲಿ ಅನಾವರಣ ಮಾಡಲಾಯಿತು. ಬಾರಿ ಇಂಪಾರ್ಟೆಂಟ್. ಹಾಗಾದ್ರೆ ಈ ಅಂಡೋಮನ್ ನಿಕೋಬಾರ್ ಕುರಿತು ಈ ಹಿಂದೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ? ಸೊ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡೋದಾದ್ರೆ ನಿಮ್ಗೆ ಗೊತ್ತಿರ್ಲಿ, ಬಹಳ ಇಂಪಾರ್ಟೆಂಟ್. ಅಂಡೋಮನ್ ನಿಕೋಬಾರಿನ ಕುರಿತು ಪ್ರಶ್ನೆ ಕೇಳಿದ್ದಾರೆ ಏನಂತ ಕೇಳಿದ್ರೆ ಸೊ ನೋಡಿ, ಅಂಡೋಮನ್ ನಿಕೋಬಾರ್ ಇದೆಲ್ಲ, ಇದು ಎಷ್ಟು ಡಿಗ್ರಿ ಚಾನಲ್ ನಲ್ಲಿ ಅಂಡೋಮನ್ ಮತ್ತು ನಿಕೋಬಾರ್ ಅನ್ನ ಬೇರ್ಪಡಿಸುವ ಜಲಸಂಧಿ ಯಾವ್ದಂತ ಕೇಳಿದಾನ 10 ಡಿಗ್ರಿ ಚಾನಲ್ ಐತಲ್ಲ, ಇದು ಅಂಡೋಮನ್ ಮತ್ತು ನಿಕೋಬಾರ್ ಅನ್ನ ಏನಾಗಿಸ್ತದೆ, ಬದಲಾಯಿಸ್ತದೆ ಅಥವಾ ಡಿವೈಡ್ ಮಾಡ್ತದೆ.
ನೆಕ್ಸ್ಟ್, ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ದ್ವೀಪ ಯಾವುದು ಅಂತ ಕೇಳ್ತಾನೆ. ಸೊ ಅದು ಬ್ಯಾರನ್ ದ್ವೀಪ. ಇನ್ನೊಂದು ಬರುತ್ತೆ ಅಲ್ಲಿ ನಾರ್ಕೊಂಡಮ್ ಅಂತ ಬರುತ್ತೆ. ಓಕೆ, ಏನ್ ಹೇಳಿ, ನಾರ್ಕೊಂಡಮ್ ಅಂತ ಬರುತ್ತೆ. ಸೊ ನಿಮ್ಗೆ ಗೊತ್ತಿರ್ಲಿ, ಇದು ಬ್ಯಾರನ್ ದ್ವೀಪ ಇದಲ್ಲ, ಇದು ಸಕ್ರಿಯ ಜ್ವಾಲಾಮುಖ ಅಥವಾ ಇದನ್ನ ಏನಂತ ಕರಿತೀವಿ ನಾವು, ಸೂಕ್ತ ಜ್ವಾಲಾಮುಖಿ ಅಂತ ಕರೀತಾರೆ. ಸೂಕ್ತ ಜ್ವಾಲಾಮುಖಿ ಅಂತಂದ್ರೆ, ಸೊ ನೆನಪಿಟ್ಟುಕೊಳ್ಳಿ, ಯಾವಾಗ ಬೇಕಾದರೂ ಸ್ಫೋಟಗೊಳ್ಳಬಹುದಾದ ಒಂದು ಜ್ವಾಲಾಮುಖಿಯಾಗಿ ಅದನ್ನು ನಾವು ನೋಡ್ತೇವೆ. ಓಕೆ, ಇದು ನಾರ್ಕೊಂಡಮ್ ಬಹಳ ಇಂಪಾರ್ಟೆಂಟ್, ಅಲ್ಲಿಯೇ ಕಂಡು. ಇನ್ನು ಅಂಡಮಾನ್ ನಿಕೋಬಾರ್ ಅತಿ ಎತ್ತರದ ಶಿಖರ ಯಾವ್ದಂತ ಕೇಳ್ತಾನೆ, ಸ್ಯಾಡಲ್ ಶಿಖರ. ಇತ್ತೀಚೆಗೆ ಇದರ ರಾಜಧಾನಿಯಾದ ಪ್ಲೋಟ್ ಬೇರವನ್ನ ಏನಂತ ಮರುನಾಮಕರಣ ಮಾಡಿದ್ರು ಅಂತ ಕೇಳಿದ್ರೆ ಶ್ರೀ ವಿಜಯಪುರಂ. ಶ್ರೀ ವಿಜಯಪುರಂ ಅಂತ ಏನಕ್ಕೆ ಮರುನಾಮಕರಣ ಮಾಡಿದ್ರು ಅಂತ ಕೇಳಿದ್ರೆ, ಈ ಪ್ಲೋಟ್ ಬೇರದಲ್ಲಿ ಚೋಳರ ಹಡಗು ತಾಣಗಳು ಕಂಡು ಬರುತ್ತೆ. ಇಲ್ಲಂತಂದ್ರೆ ಚೋಳರ ನೌಕಾಪಡೆಯ ಕೇಂದ್ರವನ್ನ ವಿಜಯಪುರಂ ಅಂತ ಕರೀತಾ ಇದ್ರು. ಅದಾದ್ಮೇಲೆ ಬ್ರಿಟಿಷರು ಬಂದು ಅದನ್ನ ಪ್ಲೋಟ್ ಬೇರ್ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಮರುನಾಮಕರಣ ಮಾಡಿದ್ರು. ಮತ್ತೆ ಅದಕ್ಕೆ ಶ್ರೀ ವಿಜಯಪುರಂ ಅಂತ ಹೇಳ್ಬಿಟ್ಟು ಇತ್ತೀಚಿನ ಕೇಂದ್ರ ಸರ್ಕಾರ ಅದಕ್ಕೆ ಮರುನಾಮಕರಣ ಮಾಡಿದಾರ. ನಿಮಗೆ ಗೊತ್ತಿರಲಿ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಸಹ ಇದೇ ಪ್ಲೋಟ್ ಬೇರದ ಸೆಲ್ಯುಲರ್ ಜೈಲಿನಲ್ಲಿ, ಓಕೆ, ಸೆಲ್ಯುಲರ್ ಜೈಲಿನಲ್ಲಿ 2 ಜೀವಿತಾವಧಿಯ ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸಿದ ಇಡೀ ಜಗತ್ತಿನ, ಅದರಲ್ಲೂ ವಿಶೇಷವಾಗಿ ಭಾರತದ ಏಕೈಕ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಬದುಕಿರುವಾಗಲೇ 2 ಜೀವಿತಾವಧಿಯ ಒಂದು ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂಥದ್ದು ಇದೇ ಪ್ಲೋಟ್ ಬೇರದ ಸೆಲ್ಯುಲರ್ ಜೈಲಿನಲ್ಲಿ. ಓಕೆ, ಯಾವ ಹೈಕೋರ್ಟ್ ಅಂಡಮಾನಿನ ನ್ಯಾಯಾಂಗ ವ್ಯಾಪ್ತಿಗೆ ಒಳಪಡುತ್ತೆ ಅಂತ ಕೇಳಿದ್ರೆ, ಕೋಲ್ಕತ್ತಾ ಹೈಕೋರ್ಟ್ ಐತಲ್ಲ, ಅಂಡಮಾನಿನ ನ್ಯಾಯಾಂಗ ವ್ಯಾಪ್ತಿಗೆ ಏನಾಗ್ತದೆ ಅಂತ ಕೇಳಿದ್ರೆ, ಸೊ ಒಳಪಡುತ್ತದೆ. ಸೊ ನೋಡಿ, ಓಕೆ. ಸೊ ನೆಕ್ಸ್ಟ್ ಏನಿದೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ರೂಝೋಮ್ ಲೆಪ್ಚಾ ಸಮುದಾಯ ಸಾಂಪ್ರದಾಯಿಕ ಸೇತುವೆ ಎಲ್ಲಿ ಕಂಡು ಬರುತ್ತೆ? ಸೊ ನಿಮಗೆ ಗೊತ್ತಿರಲಿ, ಏನಕ್ಕೆ ಈ ಸದ್ಯ ಲೆಪ್ಚಾ ಸಮುದಾಯ ಸುದ್ದಿಯಲ್ಲಿದೆ ಅಂತ ಕೇಳಿದ್ರೆ, ಆ ರಾಜ್ಯ ಯಾವ್ದು ರಾಜ್ಯ ಲೆಪ್ಚಾ ಸಮುದಾಯ ಎಲ್ಲಿ ಕಂಡು ಬರುತ್ತೆ, ಲೆಪ್ಚಾ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಸಿಕ್ಕಿಂ ಅಲ್ಲಿ ಕಂಡು ಬರುತ್ತೆ. ಸಿಕ್ಕಿಂನ ರಾಜ್ಯ ಸರ್ಕಾರ ಆ ಒಂದು ಸಮುದಾಯದ ಸಾಂಪ್ರದಾಯಿಕ ಸೇತುವೆಗಳನ್ನ ಏನ್ ಮಾಡಬೇಕು, ದುರಸ್ತಿಗೊಳಿಸಬೇಕು ಮತ್ತು ಅದನ್ನು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ನೀವು ಸೇರ್ಪಡೆಗೊಳಿಸಲಿಕ್ಕಾಗಿ ಅದನ್ನ ಶಿಫಾರಸು ಮಾಡಿ ಏನ್ ಮಾಡಿದಾರೆ ಅಂತ ಕೇಳಿದ್ರೆ ಸದ್ಯ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಸೊ ಲೆಪ್ಚಾ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ, ನಿಮಗೆ ಗೊತ್ತಿರಲಿ, ಲೆಪ್ಚಾ ಬುಡಕಟ್ಟು ಜನಾಂಗ ಇದು ಸಿಕ್ಕಿಂ ಅಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಭಾರತದ ಬುಡಕಟ್ಟು ವಿಶ್ವವಿದ್ಯಾಲಯ, ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ, ಸೊ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಕಂಡು ಬರುತ್ತೆ. ನಿಮಗೆ ಗೊತ್ತಿರಲಿ, ಕಂಟಕದಲ್ಲಿ ಕಂಡು ಬರುತ್ತೆ. ಅಮರಕಂಟಕದ ಈ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯವನ್ನ ನಿಮಗೆ ಗೊತ್ತಿರಲಿ, ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಅಂತ ಕೂಡ ಕರೀತಾರ. ನಿಮಗೆ ಇತ್ತೀಚೆಗೆ ಈ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯವನ್ನು ಛತ್ತೀಸ್ಗಢದಲ್ಲೂ ಕೂಡ ಅನಾವರಣ ಮಾಡಿದ್ರು. ಸೊ ತೆಲಂಗಾಣದಲ್ಲೂ ಕೂಡ ಅನಾವರಣ ಮಾಡಿದ್ರು. ಈ ತೆಲಂಗಾಣದಲ್ಲಿ ಈ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯಕ್ಕೆ ಏನಂತ ಹೆಸರಿಟ್ರು ಅಂತ ಕೇಳಿದ್ರೆ, ಸಮ್ಮಕ್ಕ ಸಾರಕ್ಕ ರಾಷ್ಟ್ರೀಯ ಸಮ್ಮಕ್ಕ ಸಾರಕ್ಕ ಬುಡಕಟ್ಟು ವಿಶ್ವವಿದ್ಯಾಲಯ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಅನಾವರಣವನ್ನ ಮಾಡಿದ್ರು. ಸೊ ನಿಮ್ಗೆ ಗೊತ್ತಿರಲಿ, ಈ ಸದ್ಯ ಸುದ್ದಿಯಲ್ಲಿ ಇರ್ತಕ್ಕಂಥ ಲೆಪ್ಚಾ ಬುಡಕಟ್ಟು ಜನಾಂಗ ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ, ಏನಕ್ಕೆ ಸುದ್ದಿಯಲ್ಲಿದೆ ಅಂತ ಕೇಳಿದ್ರೆ, ಅಲ್ಲಿರ್ತಕ್ಕಂಥ ರೂಝೈಮ್ ಅನ್ನುವ ಒಂದು ಸಾಂಪ್ರದಾಯಿಕ ನ್ಯಾಚುರಲ್ ಆ ಒಂದು ಬ್ರಿಡ್ಜ್ ಅನ್ನ ದುರಸ್ತಿ ಮಾಡಬೇಕು ಮತ್ತೆ ಅದನ್ನ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಳಿಸಲಿಕ್ಕಾಗಿ ಏನ್ ಮಾಡಿದ್ರೆ ಶಿಫಾರಸು ಮಾಡಿ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಸೊ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಇಂತಹ ಎಲ್ಲಾ ಪ್ರಶ್ನೆಗಳನ್ನು ಏನ್ ಮಾಡಬೇಕು ನಾವು ಖಂಡಿತ ಕೇಳ್ತಾರೆ ಎಕ್ಸಾಮ್ಗೆ. ಓಕೆ, ಸೊ ಎಕ್ಸಾಮ್ಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಕೇಳ್ತಾರೆ. ನೆಕ್ಸ್ಟ್ ಸೊ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಭಾರತದ ಸ್ಥಾನ. ಸ್ನೇಹಿತರೆ, ಖಂಡಿತವಾಗಲೂ ಈ ಪ್ರಶ್ನೆ ಖಂಡಿತ ನೆಕ್ಸ್ಟ್ ಎಕ್ಸಾಮ್ಗೆ ಬಂದೇ ಬರುತ್ತೆ. ಏನಕ್ಕೆ ಅಂತ ಕೇಳಿದ್ರೆ, ನಾವು ಕಳೆದ ವರ್ಷಕ್ಕಿಂತಲೂ ಈ ಬಾರಿ ಅತ್ಯಂತ ಕಳಪೆ ಮಟ್ಟದ ಸಾಧನೆಯನ್ನ ಈ ವರ್ಲ್ಡ್ ಪ್ರೆಸ್ ರಿಪೋರ್ಟ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಎಷ್ಟಿದೆ ನಮ್ದು ಸ್ಥಾನ ಅಂತ ಕೇಳಿದ್ರೆ, 157ನೇ ಸ್ಥಾನದಲ್ಲಿ ನಾವು ಭಾರತದಲ್ಲಿ ಇಡೀ ಜಗತ್ತಿನ 180 ದೇಶಗಳ ಪೈಕಿ ನಾವು 157ನೇ ಸ್ಥಾನದಲ್ಲಿದ್ದೀವಿ. ಸೊ ನಿಮ್ಗೆ ಗೊತ್ತಿರಲಿ, ಇದನ್ನ ಸ್ಪರ್ಧಾತ್ಮಕ ದೃಷ್ಟಿಯಿಂದಲೇ ನಾವು ಅಬ್ಸರ್ವ್ ಮಾಡಬೇಕಾದಂದ್ರೆ, ಈ ಒಂದು ವರ್ಲ್ಡ್ ಪ್ರೆಸ್ ರಿಪೋರ್ಟ್ ಅನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡಿದ್ರೆ, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಬರುತ್ತೆ. ರಿಪೋರ್ಟರ್ಸ್ ಇಲ್ಲಿದೆ ನೋಡಿ. ಸೊ ಇಂಪಾರ್ಟೆಂಟ್, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಬರುತ್ತಾ. ಇವ್ರು ಏನ್ ಮಾಡ್ತಾರ ಅಂತ ಕೇಳಿದ್ರೆ ಅನಾವರಣವನ್ನು ಮಾಡ್ತಾರೆ. 2026ರ ಈ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 157ನೇ ಸ್ಥಾನ. ಈ ಸೂಚ್ಯಂಕದಲ್ಲಿ ಸತತವಾಗಿ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಅದು ನಾರ್ವೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ವಾಟ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ನಾರ್ವೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್, ಓಸ್ಲೋ.
ಸೊ ನೋಡೋಣ ಯಾವೆಲ್ಲ ದೇಶ ಪ್ರಥಮ ಸ್ಥಾನದಲ್ಲಿದೆ, ಸೊ ಯಾವೆಲ್ಲ ದೇಶ ಇಂಪಾರ್ಟೆಂಟ್ ಕೊನೆ ಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನಾರ್ವೆ ಪ್ರಥಮ ಸ್ಥಾನದಲ್ಲಿ, ನೆದರ್ಲ್ಯಾಂಡ್ ಸೆಕೆಂಡ್, ಎಸ್ಟೋನಿಯಾ ಥರ್ಡ್ ಪ್ಲೇಸ್ ಅಲ್ಲಿದೆ, ಡೆನ್ಮಾರ್ಕ್ ಇದೆ, ಸೊ ಸ್ವೀಡನ್ ಇದೆ. ಸೊ ನಿಮ್ಗೆ ಗೊತ್ತಿರಲಿ, ಬಹಳ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿರ್ತಕ್ಕಂಥ ದೇಶ ಕೇಳಿದ್ರೆ ಅದು ಇಂಪಾರ್ಟೆಂಟ್ ನೇಪಾಳನೇ. ಓಕೆ, ಆ ನೇಪಾಳದಲ್ಲಿ ಇತ್ತೀಚೆಗೆ ಏನಾಯ್ತು ಅಂತ ಕೇಳಿದ್ರೆ ಸರ್ಕಾರ ಬದಲಾವಣೆ ಆಯ್ತು. ಸೊ ಅಲ್ಲಿರ್ತಕ್ಕಂಥ ಈ ಹಿಂದಿನ ಸರ್ಕಾರವನ್ನ ರಾಜಕೀಯ ವ್ಯವಸ್ಥೆಯನ್ನು ಕಿತ್ತೊಗೆದು ಅಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ಜಾರಿಗೆ ತಂದ್ರು. ಜಗತ್ತಿನ ಮೊಟ್ಟ ಮೊದಲ ಏಕೈಕ ಹಿಂದೂ ರಾಷ್ಟ್ರ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ ಅಂತ ಕೇಳಿದ್ರೆ ನೇಪಾಳ ದೇಶ ಅದು ತನ್ನನ್ನು ತಾನು ಘೋಷಣೆ ಮಾಡ್ಕೊಂಡದ. ನಿಮ್ಗೆ ಗೊತ್ತಿರಲಿ, ಈ ಪ್ರಶ್ನೆಯನ್ನು ಕೇಳಿದ, ಇಡೀ ಜಗತ್ತಿನ ಏಕೈಕ ಅಧಿಕೃತ ಹಿಂದೂ ರಾಷ್ಟ್ರ ಯಾವುದು ಅಂತ ಕೇಳಿದ. ಸೊ ಗೊತ್ತಿಲ್ಲ. ಹಾಗಾದ್ರೆ ಭಾರತ ಏನು ಸಾರ್ ಅಂತ ಕೇಳಿದ್ರೆ ಇದೊಂದು 1976ರ 42ನೇ ತಿದ್ದುಪಡಿ ಮಾಡುವುದರ ಮೂಲಕ ಈ ದೇಶದ ಸಂವಿಧಾನದಲ್ಲಿ ಜಾತ್ಯತೀತ ಎನ್ನುವ ಪದವನ್ನು ಸೇರ್ಪಡೆಗೊಳ್ಳುತ್ತವೆ. ಆ ರೀತಿ ಜಾತ್ಯತೀತ ಪದವನ್ನು ಸೇರ್ಪಡೆಗೊಳಿಸುವುದರ ಮೂಲಕ ಈ ದೇಶ ಪ್ರಜಾಪ್ರಭುತ್ವದ ಜಾತ್ಯತೀತ ರಾಷ್ಟ್ರ. ಓಕೆ, ಜಾತ್ಯತೀತ ಮೀನ್ಸ್ ಇಲ್ಲಿ ಯಾವುದೇ ಜಾತಿ ಮತ್ತೆ ಧರ್ಮಗಳಿಗೆ ಮಾನ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಆ ಪದದ ಅರ್ಥ. ನೆಕ್ಸ್ಟ್ ಶ್ರೀಲಂಕಾ ಇದೆ, ಭೂತಾನ್ ಇದೆ, ಬಾಂಗ್ಲಾದೇಶ ಇದೆ. ಪಾಕಿಸ್ತಾನ ನೆನ್ಪಿಟ್ಕೊಳ್ಳಿ, ನಮಗಿತ್ತಲೂ ಉತ್ತಮ ಸ್ಥಾನದಲ್ಲಿದೆ ವರ್ಲ್ಡ್ ಪ್ರೆಸ್ ರಿಪೋರ್ಟಿಂಗ್ ರ್ಯಾಂಕ್ ಅಲ್ಲಿ. ಸೊ 153ನೇ ಇದರಲ್ಲಿದೆ. ಸೊ ಇಂಪಾರ್ಟೆಂಟ್. ಅಫ್ಘಾನಿಸ್ತಾನ ಕೂಡ ಕೊನೆಯ ಇದರಲ್ಲಿ ಇದೆ. ಸೊ ಎರಿಟ್ರಿಯಾ ಇದಲ್ಲ, ಇದು ಸತತ 3ನೇ ವರ್ಷ ಸೂಚ್ಯಂಕದ ಕೊನೆಯ ಸ್ಥಾನದಲ್ಲಿ ಇರೋದು. ನೋಡಿ, ಪ್ರಥಮ ಸ್ಥಾನದಲ್ಲಿ ಯಾವ್ದಿದೆ ಅಂತ ಹೇಳ್ಬಿಟ್ಟು ಕೇಳೋದು ಈಗ ಹೋಯ್ತು, ಈಗ ಏನ್ ಕೇಳ್ತಾನೆ ಗೊತ್ತಿಲ್ಲ. ಸೊ ಅದಕ್ಕೆ ನಿಮ್ಗೆ ಗೊತ್ತಿರ್ಲಿ, ಈಗ ಸದ್ಯ ಎರಿಟ್ರಿಯಾ ಇದಲ್ಲ, ಇದು ಸದ್ಯ ಇಂಪಾರ್ಟೆಂಟ್. ಸತತ 3ನೇ ವರ್ಷವೂ ಸಹ ಇದು ಸೂಚ್ಯಂಕದ ಕೊನೆಯ ಸ್ಥಾನದಲ್ಲಿ ಇರೋದು. ಇಲ್ಲಿದೆ ನೋಡಿ, ಒಟ್ಟಾರೆ 180 ದೇಶಗಳ ಪೈಕಿ ಭಾರತ ದೇಶ 157ನೇ ಸ್ಥಾನದಲ್ಲಿದ್ರೆ, ನಾರ್ವೆ ಮೊದಲ ಸ್ಥಾನದಲ್ಲಿದೆ, ಎರಿಟ್ರಿಯಾ 180 ಕೊನೆಯ ಸ್ಥಾನದಲ್ಲಿದೆ. ದಕ್ಷಿಣ ಏಷ್ಯಾದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರ್ತಕ್ಕಂಥ ಈ ರ್ಯಾಂಕಿಂಗ್ ನಲ್ಲಿ ಅಂತ ಕೇಳಿದ್ರೆ ನೇಪಾಳ. ಸೊ ಕೊನೆಯ ಪ್ಲೇಸ್ ಅಲ್ಲಿ ಅಫ್ಘಾನಿಸ್ತಾನ ಇದೆ. ಪಾಕಿಸ್ತಾನ ನಮಗಿಂತಲೂ ಬೆಟರ್ ಪ್ಲೇಸ್ ಅಲ್ಲಿದೆ, 153 ಪ್ಲೇಸ್. ಓಕೆ, ಸೊ ಇದು ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಬರ್ಗಿ ಅಣೆಕಟ್ಟು ಈ ಕೆಳಕಂಡ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ನಿಮಗೆ ಗೊತ್ತಿರಲಿ, ಈ ಬರ್ಗಿ ಐತಲ್ಲ, ಸೊ ಇಂಪಾರ್ಟೆಂಟ್, ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಅತ್ಯಂತ ಮನಕುಲುಕುವ ಒಂದು ದೃಶ್ಯ ಈ ಒಂದು ಬರ್ಗಿ ಅಣೆಕಟ್ಟಲ್ಲಿ ನೋಡ್ತೀವಿ. ನರ್ಮದಾ ನದಿ ಉಪನದಿ ಇರಬೇಕಿದೆ ಇಲ್ಲಿ, ನೆನ್ಪಿಟ್ಕೊಳ್ಳಿ. ಸೊ ನೋಡಿ, ಬರ್ಗಿ ಡ್ಯಾಮ್ ಇದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ ಸ್ನೇಹಿತರೆ, ಬರ್ಗಿ ಅಣೆಕಟ್ಟು ಐತಲ್ಲ, ಇದು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಕೇಳಿದ್ರೆ, ಸೊ ಇದನ್ನ ನರ್ಮದಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಸೊ ಇದರ ಅಧಿಕೃತ ಹೆಸರು ಬೇರೆ ಇದೆ, ರಾಣಿ ಅವಂತಿ ದೇವಿ ಲೋಧಿ ಸಾಗರ ಅಣೆಕಟ್ಟು ಅಂತ ಸಹ ಇದನ್ನ ಕರೀತಾರ. ಸೊ ಬರ್ಗಿ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಸೊ ಜಬಲ್ಪುರದ ಭಾರತದ ಮಾಧ್ಯಮಿಕವಾಗಿರ್ತಕ್ಕಂಥ ಒಂದು ಪ್ರದೇಶ ಯಾವಂತ ಕೇಳಿದ್ರೆ ಜಬಲ್ಪುರ್. ಆ ಜಬಲ್ಪುರದ ಪ್ರದೇಶದಲ್ಲಿ ಕಂಡು ಬರುತ್ತಾ. ಈ ಯಾವ ನದಿಯನ್ನು ಮಧ್ಯಪ್ರದೇಶದ ಜೀವನಾಡಿ ಅಂತ ಕರೀತಾರೆ ಅಂತ ಕೇಳಿದ್ರೆ ನರ್ಮದಾ ನದಿಯನ್ನು ಜೀವನಾಡಿ ಅಂತ ಕರಿತೀವಿ. ನರ್ಮದಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬಾರ್ಗಿ ಅಣೆಕಟ್ಟು. ಈ ಬಾರ್ಗಿ ಅಣೆಕಟ್ಟು ಈಗ ಸದ್ಯ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನಂತ ಕೇಳಿದ್ರೆ, ಇತ್ತೀಚೆಗೆ ಬೋಟಿಂಗ್, ಪ್ರವಾಸೋದ್ಯಮ ಬೋಟಿಂಗ್ ನಲ್ಲಿ ಏನಾಗ್ತಾರೆ ಅಂತ ಕೇಳಿದ್ರೆ ಸುಮಾರು ಜನ ಇಲ್ಲಿ ಅಸುನೀಗ್ತಾರೆ. ಸೊ ಅದರ ದೌತ್ಯಕವಾಗಿ ಅದರ ಒಂದು ಕರಾಳ ನೆನಪಿಗಾಗಿ ಇದನ್ನ ನಾವು ಪ್ರಸ್ತುತ ಓದ್ಬೇಕಾದ ಸನ್ನಿವೇಶ ಬಂದಿರೋದು. ಸೊ ನೋಡೋಣ ನೆಕ್ಸ್ಟ್ ಏನಿದೆ ಪ್ರಶ್ನೆ ಇಂಪಾರ್ಟೆಂಟ್. ನೋಡಿ, ನರ್ಮದಾ ನದಿಯ ಉಗಮ ಎಲ್ಲಿ ಆಗುತ್ತೆ ಅಂತ ಕೇಳಿದ್ರೆ ಮಧ್ಯಪ್ರದೇಶದ ತ್ರಯಾಂಬಕೇಶ್ವರದಲ್ಲಿ ಆಗುತ್ತೆ ಇದು. ಓಕೆ, ಸೊ ಇಂಪಾರ್ಟೆಂಟ್. ಇದು ಖಂಡಿತ ಎಕ್ಸಾಮ್ಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ಕುರಿತು ಎಕ್ಸಾಮ್ಗೆ ಕೇಳ್ತಾರೆ. ಎಲ್ಲಿ ಹುಟ್ಟುತ್ತದೆ? ಸೊ ಇದು ಇಂಪಾರ್ಟೆಂಟ್. ಅರಬ್ಬಿ ಸಮುದ್ರವನ್ನು ಸೇರ್ತದ. ಸೊ ಬಾರ್ಗಿ ಅಣೆಕಟ್ಟಿಗೆ ಹೆಸರಿಡಲಾದ ರಾಣಿ ಅವಂತಿ ದೇವಿ ಲೋಧಿ ಅವರದಲ್ಲ. ಸೊ ಇವರು ಮಧ್ಯಪ್ರದೇಶದ ರಾಮ್ಗಢ ರಾಣಿಯವರು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಈ ಒಂದು ನರ್ಮದಾ ನದಿಗೆ ದುವಂದರ ಜಲಪಾತ ಕೂಡ ಕಂಡು ಬರುತ್ತೆ. ಇದನ್ನ ಸೊ ಇಂಪಾರ್ಟೆಂಟ್, ಈ ದುವಂದರ ಜಲಪಾತ ಅಥವಾ ಮಾರ್ಬಲ್ ರಾಕ್ಸ್, ಅಮೃತ ಬಂಡೆಗಳ ಕಣಿವೆಯಿಂದ ಇದು ನಿರ್ಮಾಣ ಮಾಡಲಾಗಿದೆ. ನರ್ಮದಾ ನದಿ ಐತೆಲ್ಲ ಬಹಳ ಇಂಪಾರ್ಟೆಂಟ್. ಭಾರತದ ಏಕೈಕ ನದಿ ವ್ಯವಸ್ಥೆ ಇದು, ಸೀಳು ನದಿ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ಡ್ರೈನೇಜ್ ಸಿಸ್ಟಮೆಟಿಕಲ್ ಅಂಡರ್ ಡ್ರೈನೇಜ್ ಸಿಸ್ಟಮೆಟಿಕಲ್ ಹೊಂದಿರತಕ್ಕಂಥ ಭಾರತದ ಏಕೈಕ ನದಿ ಇದು. ಭಾರತವನ್ನ 2 ಓಳಾಗಿ ಮಾಡತಕ್ಕಂಥ ಒಂದು ನದಿಯಾಗಿದೆ. ನಾವೇನ್ ಮಾಡ್ತೇವೆ ನೋಡ್ತೇವೆ, ನರ್ಮದಾ ನದಿ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್, ಈ ಕೆಳಗಂಡ ಯಾವ ಸ್ಥಾನದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಿಯನ್ಸ್ ಸಭೆ ನಡೆಯಿತು? ಸ್ನೇಹಿತರೆ, ಖಂಡಿತ ಎಕ್ಸಾಮ್ ಕೇಳ್ತಾನೆ. ಏನಕ್ಕೆ ಅಂತ ಕೇಳಿದ್ರೆ ಈ ಹಿಂದೆ ನಡೆದ 400
ಟೂ ಅಥವಾ 545 ಈ ಕುರಿತು ಈ ಪ್ರಶ್ನೆ ಖಂಡಿತ ಆಗಿದೆ. ಯಾಕಂದ್ರೆ ಆಗ್ತಾನೆ ಅಲಿಯನ್ಸ್ ಆಗಿತ್ತಿದು. ಸೊ ಅದಕ್ಕೆ ಎಲ್ಲಿ ನಡೀತು ಅಂತ ಕೇಳಿದ್ರೆ ನಮ್ಮ ಭಾರತದ ನವದೆಹಲಿಯಲ್ಲಿ ನಡೆದಿದ್ದು. ಸೊ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕು. ಸೊ ಇಂಡಿಯಾ ಫಸ್ಟ್ ಗ್ಲೋಬಲ್ ಬಿಗ್ ಕ್ಯಾಟ್ ಸಮಿಟ್ ಅಂತ ಹೇಳ್ಬೇಕು. 95 ದೇಶಗಳು ಇದರಲ್ಲಿ ಅಟೆಂಡ್ ಆಗಿದ್ದು, ಇದರಲ್ಲಿ ಭಾಗವಹಿಸಿದ್ದು ಅನ್ನೋದು ಬಹಳ ವಿಶೇಷತೆ. ಹಾಗಾದ್ರೆ ಎಕ್ಸಾಮ್ಗೆ ಏನ್ ಮಾಡ್ತಾನೆ, ಈ ಕೆಳಕಂಡ ಯಾವುದು ಬಿಗ್ ಕ್ಯಾಟ್ ಅಲ್ಲ ಅಂತ ಕೊಡ್ತಾನೆ. ಸೊ ನೆನ್ಪಿಟ್ಕೊಳ್ಳಿ, ಹುಲಿ ಇದೊಂದು ಬಿಗ್ ಕ್ಯಾಟ್, ಸಿಂಹ ಸಹ, ಚಿರತೆ, ಹಿಮಚಿರತೆ, ಚೀಟಾ, ಜಾಗ್ವಾರ್, ಪೂಮಾ. ಇಲ್ಲಿವರೆಗೂ ನಾವು ಇಂಪಾರ್ಟೆಂಟ್ ಭಾರತದಲ್ಲಿ ಈ ಬಿಗ್ ಕ್ಯಾಟ್ಗಳನ್ನ ನೋಡ್ತೀವಿ ನಾವು. ಮತ್ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕ್ಯಾಟ್ಗಳು ಅಲ್ಲಿ, ಅರ್ಥ ಆಯ್ತಾ? ಈ ಜಾಗ್ವಾರ್, ಪೂಮಾ ಮಾತ್ರ ಇವು ನಮ್ಮ ಭಾರತದಲ್ಲಿ ಸಿಗಲ್ಲ. ಇಲ್ಲಿದೆ ನೋಡಿ, ಈ 7 ಪ್ರಾಣಿಗಳಲ್ಲಿ 5 ಪ್ರಭೇದಗಳು ಮಾತ್ರ ಭಾರತದಲ್ಲಿ ಕಂಡು ಬರ್ತವೆ. ಉಳಿದ ಜಾಗ್ವಾರ್ ಮತ್ತು ಪೂಮಾ ಭಾರತದಲ್ಲಿ ಕಂಡು ಬರಂಗಿಲ್ಲ. ಎಕ್ಸಾಮ್ಗೆ ಏನ್ ಕೇಳಿದ್ದ ಅಂತಂದ್ರೆ PSI ಪ್ರಶ್ನೆ ಪತ್ರಿಕೆಯಲ್ಲಿ ಈ ಕೆಳಗಂಡ ಯಾವುದು ಬಿಗ್ ಕ್ಯಾಟ್ ಅಲ್ಲ ಅಂತ ಗೊತ್ತಿಲ್ಲ. ಓಕೆ, ಸೊ ಇದು ಗೊತ್ತಿರಲಿ ನಿಮ್ಗೆ. ಸುಮಾರು 7 ಬಿಗ್ ಕ್ಯಾಟ್ಗಳಿವೆ. ಅವುಗಳ ಸಂರಕ್ಷಣೆಗಾಗಿ ಭಾರತದಲ್ಲಿ ಇತ್ತೀಚೆಗೆ ಬಿಗ್ ಕ್ಯಾಟ್ ಅಲಿಯನ್ಸ್ ಅನ್ನ ಸಮಿಟ್ ಆಗಿದೆ. ಮೊದಲ ಫಸ್ಟ್ ಎವರ್ ಬಿಗ್ ಕ್ಯಾಟ್ ಅಲಿಯನ್ಸ್ ಆಗಿದೆ ನವದೆಹಲಿಯಲ್ಲಿ. ನಿಮ್ಗೆ ಇದ್ರ ಬಗ್ಗೆ ಎಕ್ಸಾಮ್ಗೆ ಗೊತ್ತಿರಬೇಕು. ಸುಮಾರು 95 ದೇಶಗಳು ಅಟೆಂಡ್ ಆಗ್ಯಾವ, ಗೊತ್ತಿರಲಿ ನಿಮ್ಗೆ. 95 ದೇಶಗಳು ಇದರಲ್ಲಿ ಭಾಗವಹಿಸಿದ್ದಾವೆ. ಓಕೆ, ಸೊ ನೆಕ್ಸ್ಟ್, ಇದು ಯಾವಾಗ ಅಧಿಕೃತವಾಗಿ ಈ ಒಂದು ಬಿಗ್ ಕ್ಯಾಟ್ ಅಲಿಯನ್ಸ್ ಅನ್ನು ಮಾಡಲಾಯಿತು ಅಂತ ಕೇಳಿದ್ರೆ ನಿಮಗೆ ಗೊತ್ತಿಲ್ಲ. 2023 ಪ್ರಾಜೆಕ್ಟ್ ಟೈಗರ್ ನ 50 ವರ್ಷದ ಸವಿನೆನಪಿಗಾಗಿ. ಓಕೆ, IBC ಅಂತಂದ್ರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಅಂತ ಬಿಟ್ಟು ನೋಡ್ತೀವಿ. ಇದ್ರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಐತಿ. ಸೊ 7 ಬಿಗ್ ಕ್ಯಾಟ್ಗಳು ಬರ್ತಾವೆ, ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗಾಗಲೇ ಇದರಲ್ಲಿ ಯಾವುದು ಭಾರತದಲ್ಲಿ ಕಂಡು ಬರಂಗಿಲ್ಲ ಅಂತ ಇದು PSI ಪ್ರಶ್ನೆ ಆಗಿತ್ತು. ಯಾವ್ದು ಕಂಡು ಬರಂಗಿಲ್ಲ? ಜಾಗ್ವಾರ್ ಮತ್ತು ಪೂಮಾ ಕಂಡು ಬರಂಗಿಲ್ಲ. ಇತ್ತೀಚೆಗೆ 2026 ಈ ಒಕ್ಕೂಟಕ್ಕೆ ಸೇರಿದ ಪ್ರಮುಖ ರಾಷ್ಟ್ರ ಅಂತ ಕೇಳಿದ್ರೆ ಸೌದಿ ಅರೇಬಿಯಾ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ IBC ಇದೆಲ್ಲ ಇದು ಜಾಗತಿಕ ಶೃಂಗಸಭೆಗಳ ಅಳವಡಿಸಿಕೊಳ್ಳುವ ಉದ್ದೇಶಿರುವ ಪ್ರಣಾಳಿಕೆ ಹೆಸರೇನಂತ ಕೇಳಿದ್ರೆ ಡೆಲ್ಲಿ ಘೋಷಣೆ ಅಂತ ಹೇಳ್ಕೊಂಡು ನಾವು ನೋಡ್ತೇವೆ. IBC ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ IBC ಅಂತ ಕೇಳಿದ್ರು ಕೇಳ್ಬೋದು. ಓಕೆ, IBC ಮೀನ್ಸ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಅಂತ ಹೇಳ್ಕೊಂಡು ಯಾವಾಗ ಸ್ಥಾಪನೆ ಅಂತ ಕೇಳ್ಬೋದು. 2023 ಸ್ಥಾಪನೆ ಆಗದ. ಇದರ ಕೇಂದ್ರ ಕಚೇರಿ ಎಲ್ಲಿ ಅಂತ ಸಹ ಕೇಳ್ಬೋದು. ಇದು ದೆಹಲಿಯಲ್ಲಿ ಕಂಡು. ಓಕೆ, ಇಷ್ಟು ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ ಏನಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಇವು ಖಂಡಿತ ಬರ್ತಾವೆ ಎಕ್ಸಾಮ್, ನೋಡಿ ಬೇಕಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಭೋಜಶಾಲಾ ಸರಸ್ವತಿ ದೇವಾಲಯ ಈ ಕೆಳಕಂಡ ಎಲ್ಲಿ ಕಂಡು ಬರುತ್ತೆ? ಇದು ಕೂಡ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಇದು. ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ನಿಮಗೆ ಗೊತ್ತಿರಲಿ, ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಯಾಕೆ ಸುದ್ದಿಯಲ್ಲಿ ಐತೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಇದಕ್ಕೊಂದು ಆರ್ಡರ್ ಕೊಡುತ್ತೆ. ಏನಂತ ಕೇಳಿದ್ರೆ, ಈ ಸಂಪೂರ್ಣ ಭೋಜಶಾಲಾ ಸರಸ್ವತಿ ದೇವಾಲಯವು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೇವಾಲಯದು ವಾಗ್ದೇವಿ ದೇವಾಲಯ ಅಂತ ಹೇಳ್ಬಿಟ್ಟು, ಇಲ್ಲಿ ಯಾವುದೇ ಕಾರಣಕ್ಕೂ ಇನ್ನಿತರ ಅನ್ಯ ಧರ್ಮದವರು ಬಂದು ಇಲ್ಲಿ ಯಾವುದೇ ರೀತಿಯ ಪೂಜಾ ಕೈಂಕಾರ್ಯಗಳನ್ನು ಮಾಡುವಂತಿಲ್ಲ. ಅದು ಸಂಪೂರ್ಣವಾಗಿ ಹಿಂದೂಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯ ಅಂತ ಹೇಳ್ಬಿಟ್ಟು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಸದ್ಯ ಸುದ್ದಿಯಲ್ಲಿ ಇರ್ತಕ್ಕಂಥ ಒಂದು ದೇವಾಲಯ ಇದು. ಸೊ ಈ ಭೋಜಶಾಲಾ ಸರಸ್ವತಿ ಮೂರ್ತಿ ಐತಲ್ಲ, ಇದು ಈಗ ಸದ್ಯ ಭಾರತದಲ್ಲಿ ಇಲ್ಲ, ಇಂಗ್ಲೆಂಡಿನಲ್ಲಿ ಐತೆ. ಸೊ ಅದಕ್ಕೂ ಕೂಡ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ವ್ಯವಸ್ಥೆಯ ಮೂಲಕ ಆ ಒಂದು ಪ್ರತಿಮೆಯನ್ನು ಭಾರತಕ್ಕೆ ತರ್ತಕ್ಕಂಥ ಎಲ್ಲಾ ಕೆಲಸವನ್ನ ಕೈಗೊಳ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ನೋಡೋಣ ಏನಿದು, ಯಾಕೆ ಯಾವ್ದ್ರಲ್ಲಿ ಬರುತ್ತೆ. ಸೊ ಇಂಪಾರ್ಟೆಂಟ್, ಇದು ಕೂಡ ಓದ್ಬೇಕು ನಾವು, ಬಹಳ ಇಂಪಾರ್ಟೆಂಟ್ ಇದು. ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ನೋಡಿ, ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಅಂತ ಬರುತ್ತೆ. 1991 ಆರಾಧನಾ ಸ್ಥಳ ಕಾಯ್ದೆಯ ಪ್ರಕಾರ ಬರುತ್ತೆ. ಆದ್ರೆ ಇದು ಗೊತ್ತಿರಲಿ, 1947 ಆಗಸ್ಟ್ 15 ಸಂಬಂಧಪಟ್ಟಂತೆ ಯಾವುದೇ ಧಾರ್ಮಿಕ ಸ್ಥಳದ ಸ್ವರೂಪವನ್ನು ಬದಲಾಯಿಸುವುದನ್ನ ನಿಷೇಧಿಸುತ್ತದೆ. ಅಂದ್ರೆ 1947 ಈಚೆ ಕಡೆ ಇರಬಾರ್ದು ಇದು. ಅದು ಈ ಹಿಂದ್ಗಡೆ ಇರ್ತಕ್ಕಂಥ 1904 ಇದನ್ನ ಸಂರಕ್ಷಿತ ಸ್ಮಾರಕ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಲಾಗಿದೆ. 1904 ಏನು ಲಾರ್ಡ್ ಕರ್ಜನ್ ಬರ್ತಾನಲ್ಲವ, ಲಾರ್ಡ್ ಕರ್ಜನ್ ಆತ ಭಾರತೀಯ ಸಂರಕ್ಷಣಾ ತಾಣ ಅಂತ ಕರೀತಾನೆ. ಭಾರತೀಯ ಪಾರಂಪರಿಕ ಸಂರಕ್ಷಣಾ ತಾಣ ಅಂತ ಹೇಳ್ಬಿಟ್ಟು ಪಾರಂಪರಿಕ ಒಂದು ಕೇಂದ್ರವನ್ನ ಆರಂಭಿಸ್ತಾನೆ. ಓಕೆ, ಪುರಾತತ್ವ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆನ 1904 ಲಾರ್ಡ್ ಕರ್ಜನ್ ಜಾರಿಗೆ ತಂದನಲ್ಲ, ಅದನ್ನು 1958 ಪುರಾತತ್ವ ಅಥವಾ ಪುರಾತನ ಸ್ಮಾರಕ ಕಾಯ್ದೆಗೆ ಅನ್ವಯ ಆಗುವಂತೆ 1991 ಕಾಯ್ದೆಯಿಂದ ಇದಕ್ಕೆ ವಿನಾಯಿತಿ ಇದೆ. ಯಾಕಂದ್ರೆ ಇದು ತೀರಾ ಹಿಂದಿನದ ಒಂದು ಇರ್ತಕ್ಕಂಥದ್ದು. ಇದೀಗ ಸದ್ಯ ಸುದ್ದಿಯಲ್ಲಿ ಇರ್ತಕ್ಕ ಪ್ರಮುಖ ಏನ್ ವಿರೋಧ ಇತ್ತು ಅಂತ ಕೇಳಿದ್ರೆ, ಈ ಮುಸ್ಲಿಂ ಸಮುದಾಯದ ಪ್ರಾರ್ಥನೆಗಾಗಿ ಧಾರ್ ಜಿಲ್ಲೆಯಲ್ಲಿ ಪರ್ಯಾಯವಾಗಿ ಸೂಕ್ತ ಭೂಮಿಯನ್ನು ಮಂಜೂರು ಮಾಡುವಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ನೀಡಿದೆ. ಓಕೆ, ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಕಮಲ್ ಅಂತ ಹೇಳ್ಬಿಟ್ಟು ಏನಿದೆ, ಕಮಲ್ ಮಸೀದಿ ಅಂತಿದೆ, ಅದೇ ಭೋಜಶಾಲಾದಲ್ಲಿ. ಸೊ ಅಲ್ಲಿ 2 ಧರ್ಮೀಯರು, ಒಂದು ಹಿಂದೂ ಧರ್ಮದವರು ಮತ್ತೆ ಇನ್ನೊಂದು ಮುಸ್ಲಿಂ ಧರ್ಮದವರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ, ಕೇವಲ ಮುಸ್ಲಿಂ ಧರ್ಮದವರಿಗೆ ಶುಕ್ರವಾರ ಆರಾಧನೆಗೆ
ಪ್ರಾರ್ಥನೆಗೆ ಅವಕಾಶ ಇತ್ತು, ಮಂಗಳವಾರ ಹಿಂದೂ ಧರ್ಮದವರಿಗೆ ಅವಕಾಶ ಇತ್ತು. ಆದರೆ ಇತ್ತೀಚಿನ ಒಂದು ASI ರಿಪೋರ್ಟ್ ಪ್ರಕಾರ, ಓಕೆ, ಸೊ ಇಂಪಾರ್ಟೆಂಟ್, ಇತ್ತೀಚಿನ ಏನು ಭಾರತೀಯ ಪುರಾತತ್ವ ಇಲಾಖೆಯವರ ಸಮೀಕ್ಷೆಯ ಪ್ರಕಾರ ಇದು ಸಂಪೂರ್ಣ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥ ಒಂದು ದೇವಾಲಯ. ಇಲ್ಲಿ ಯಾವುದೇ ಕಾರಣಕ್ಕೂ ಅನ್ಯ ಧರ್ಮದವರು ಬಂದು ಇಲ್ಲಿ ಇಂಪಾರ್ಟೆಂಟ್ ಏನ್ ಮಾಡುವಂತಿಲ್ಲ, ಸೊ ಪ್ರಾರ್ಥನೆಯನ್ನು ಮಾಡುವಂತಿಲ್ಲ ಅಂತ ತೀರ್ಪನ್ನ ಕೊಟ್ಟಿದೆ. ಓಕೆ, ಅದು ಗೊತ್ತಿರ್ಬೇಕು ನಿಮಗೆ. ಖಂಡಿತ ಎಕ್ಸಾಮ್ಗೆ ಏನ್ ಮಾಡ್ತಾರ ಇದ್ರ ಬಗ್ಗೆ PSI ಆಗಲಿ ಇನ್ಯಾವುದೇ ರೀತಿಯ ಎಕ್ಸಾಮ್ಗೆ ಕೇಳೋ ಚಾನ್ಸ್ ಇದೆ. ಇದ್ರ ಕುರಿತು ಹಿಂದೆ ಏನೆಲ್ಲ ಪ್ರಶ್ನೆಗಳಾಗಿವೆ ಅಥವಾ ಮುಂದೆ ಏನಾಗಬಹುದು ಅಂತ ನೋಡಿದ್ರೆ, ಭೋಜಶಾಲಾ ಸರಸ್ವತಿ ದೇವಾಲಯ ಎಲ್ಲಿ ಕಂಡು ಬರುತ್ತೆ? ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಭೋಜಶಾಲವನ್ನು ನಿರ್ಮಿಸಿದ ರಾಜ ಯಾರಂತ ಕೇಳಿದ್ರೆ ಪರಮಾರ ಸಂತತಿಯ ಅರಸ ರಾಜ ಭೋಜನಿಂದ ನಿರ್ಮಾಣವಾಗಿರತಕ್ಕಂಥದ್ದು. ಇತ್ತೀಚಿನ ಹೈಕೋರ್ಟಿನ ತೀರ್ಪಿನ ಪ್ರಕಾರ ಭೋಜಶಾಲದ ಯಾವ ದೇವತೆಯ ಮೂಲ ಮೂರ್ತಿ ಬ್ರಿಟಿಷ್ ಮ್ಯೂಸಿಯಂ ನಲ್ಲಿದೆ? ವಾಗ್ದೇವಿ. ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಓಕೆ, ಇನ್ನು ಭೋಜಶಾಲದ ವೈಜ್ಞಾನಿಕ ಸಮೀಕ್ಷೆ ನಡೆಸಿದ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ASI. ನಾನು ಆಗ್ಲೇ ಹೇಳಿದೆ ನಿಮಗೆ. ಓಕೆ, ಸೊ ಇಂಪಾರ್ಟೆಂಟ್, ASI ಮೀನ್ಸ್ ಭಾರತೀಯ ಪುರಾತತ್ವ ಇಲಾಖೆ. ಓಕೆ, ಇದು ಗೊತ್ತಿರ್ಲಿ. ನೆಕ್ಸ್ಟ್ ಯಾವ್ದಿದೆ ಪ್ರಶ್ನೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ದೀರ್ಘಕಾಲದ ಅನಾರೋಗ್ಯದ ನಂತರ, ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಫಾರ್ ದಿಸ್ ಸೆಷನ್. ದೀರ್ಘಕಾಲದ ಅನಾರೋಗ್ಯದ ನಂತರ 80ನೇ ವಯಸ್ಸಿನಲ್ಲಿ ನಿಧನರಾದ ಬಾಂಗ್ಲಾದೇಶದ ಮೊದಲ ಪ್ರಧಾನ ಮಹಿಳೆ ಯಾರು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಖಲೀದಾ ಜಿಯಾ. ಬಾಂಗ್ಲಾದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಈಕೆ. ಇತ್ತೀಚೆಗೆ ನಿಧಾನ ಹೊಂದಳ ತನ್ನ 80ನೇ ವರ್ಷದ ಇಳಿ ವಯಸ್ಸು. ಓಕೆ, ಸೊ ಇವ್ರ ಬಗ್ಗೆ ನಾವು ಇಂಪಾರ್ಟೆಂಟ್ ನೋಡೋದಾದ್ರೆ ನೆನ್ಪಿಟ್ಕೊಳ್ಳಿ, ಖಲೀದಾ ಜಿಯಾ. ಓಕೆ, ಖಲೀದಾ ಜಿಯಾ ಬಾಂಗ್ಲಾದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಶೇಖ್ ಹಸೀನಾ ಅವರು ಸಹ ಬಾಂಗ್ಲಾದೇಶದ 2ನೇ ಮಹಿಳಾ ಪ್ರಧಾನಿಯಾಗಿ ಕೂಡ ಆಯ್ಕೆ ಆಗಿದ್ದಾರೆ. ಸೊ ಬಾಂಗ್ಲಾದೇಶದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದ್ರೆ ವಂಗ್ ಬಂಗ ಅಂತ ಕರೀತಾರೆ. ವಂಗ್ ಬಂಗ ಮುಜಿಬುರ್ ರೆಹಮಾನ್ ಅವರನ್ನ, ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಫಾದರ್ ಆಫ್ ದ ಬಾಂಗ್ಲಾ ಅಂತ ಕರೀತಾರೆ. 1971 ಡಿಸೆಂಬರ್ ಸಮಥಿಂಗ್ 16ಕ್ಕೆ ಇದು ಬಾಂಗ್ಲಾದೇಶ ಏನಾಗ್ತದೆ ಅಂತ ಕೇಳಿದ್ರೆ ಪಾಕಿಸ್ತಾನದ ಒಂದು ದೌರ್ಜನ್ಯದಿಂದ ವಿಮುಕ್ತಿಗೊಳಿಸಲಾಗಿ ಅಂದಿನ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪ್ರತ್ಯೇಕ ಬಾಂಗ್ಲಾದೇಶವನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ನಿಮಗೆ ಗೊತ್ತಿರ್ಲಿ, ಸೊ ಇಂಪಾರ್ಟೆಂಟ್. ಓಕೆ, ಸೊ ಇದು ಏನಂತ ಕೇಳಿದ್ರೆ ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳು. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರ್ಲಿ, ಮೋರ್ ಇಂಪಾರ್ಟೆಂಟ್. 2026 ಜನವರಿ ತಿಂಗಳಿನಿಂದ ಏನು ಪ್ರಶ್ನೆಗಳಾಗ್ತಾವಲ್ಲ, ಸೊ ಅಲ್ಲಿವರೆಗೂ ಏನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಸೊ ಕರೆಂಟ್ ಅಫೇರ್ಸ್ ವಿತ್ GK ಪ್ರಶ್ನೆಗಳು ಅಂದ್ರೆ ಕರೆಂಟ್ ಅಫೇರ್ಸ್ ವಿತ್ GK ಏನ್ ಮಾಡ್ತಾ ಹೋಗ್ತೀನಿ, ಸೊ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಸ್ಪರ್ಧಾ ವಿವೇಕ ನಿಮಗೆ ಕೊಡ್ತಕ್ಕಂಥ ರಾಜ್ಯ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಗಳು. ದಯವಿಟ್ಟು ಈ ವಿಡಿಯೋನ ನಿಮಗೆ ಸಾಧ್ಯ ಆದ್ರೆ, ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡಿ, ಪಾಸಿಬಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್.